ಹಾಸನದಲ್ಲಿ ಅವೈಜ್ಞಾನಿಕ ಹಂಪ್ಗೆ ವಿದ್ಯಾರ್ಥಿನಿ ಬಲಿಯಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡಗು ಅಲ್ಲಿ ಆಡಳಿತ ಎಚ್ಚೆತ್ತುಕೊಂಡಿದೆ. ವಿದ್ಯಾರ್ಥಿನಿ ಸಾವಿನ ಬಳಿಕ ಕಡಗು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅವೈಜ್ಞಾನಿಕ ಹಂಪ್ಗಳಿಗೆ ಕಡಗು ಬಣ್ಣ ಬಳಿತಾ ಇದ್ದಾರೆ ಅಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಭಾನುವಾರ ರೋಡ್ ಹಂಪ್ಸ್ಗೆ ಪ್ರಿಯಾ ಅನ್ನುವಂತಹ ಹುಡುಗಿ ಬಲಿಯಾಗಿದ್ರು. ಬುಲೆಟ್ನಲ್ಲಿ ಹೋಗುವಾಗ ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ರು. ಅವೈಜ್ಞಾನಿಕ ಹಂಪ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಸ್ವಾತಿ ಅನ್ನುವಂತಹ ಯುವತಿ ಬುಲೆಟ್ ರೈಡ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಉಂಟಾಗಿ ಹಿಂದನೆಯ ಸೀಟ್ನಲ್ಲಿ ಕೂತಿದ್ದಂತಹ ಪ್ರಿಯಾ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಸ್ವಾತಿ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬುಲೆಟ್ ರೈಡಿಂಗ್ ನಲ್ಲಿ ಹಂಪ್ ಹಾರಿಸಿ ಯುವತಿ ಪ್ರಿಯಾ ಮೃತಪಟ್ಟಿರ್ತಕ್ಕಂಥದ್ದು. ಯುವತಿಯನ್ನ ಬಲಿ ಪಡೆದ ನಂತರ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಭಾನುವಾರ ಹಾಸನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿದ್ದಂತಹ ಈ ಅಪಘಾತ. ಭಾನುವಾರ ಸ್ವಾತಿ ಅನ್ನುವಂತಹ ಯುವತಿ ಬೈಕ್ ರೈಡ್ ಮಾಡ್ತಾ ಇದ್ದಾಗ ಹಿಂಬದಿ ಸೀಟ್ನಲ್ಲಿ ಕೂತಿದ್ದಂತಹ ಪ್ರಿಯಾ ಸಾವನ್ನಪ್ಪಿದ್ರು. ಸ್ವಾತಿ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ವಲ್ಪ ಸ್ಪೀಡ್ನಲ್ಲೇ ಇದ್ರು ಅಂತ ಹೇಳಲಾಗ್ತಾ ಇದೆ. ಬರುವಾಗ ಹಂಪ್ಗಳು ಕಾಣಲಿಲ್ಲ. ಹಾಗಾಗಿ ಈಗ ಹಂಪ್ಗಳಿಗೆ ಬಿಳಿ ಬಣ್ಣ ಬಳಿದು ರಿಫ್ಲೆಕ್ಟರ್ ರೀತಿಯಲ್ಲಿ ಹಾಕಲಾಗಿದೆ. ಕೈಗಾರಿಕಾ ವಲಯ ಹಾಸನದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭಾನುವಾರ ಬೆಳಿಗ್ಗೆ ಬುಲೆಟ್ ಬೈಕ್ ಅನಾಹುತದಲ್ಲಿ ಇಬ್ಬರು ಯುವತಿಯರು ಬುಲೆಟ್ ರೈಡ್ ಮಾಡಬೇಕಾದ್ರೆ ಓರ್ವ ಯುವತಿ ಸಾವನ್ನಪ್ಪಿದ್ರು. ಬುಲೆಟ್ ಬೈಕಿನಲ್ಲಿ ಪ್ರಿಯಾ ಹಾಗೂ ಸ್ವಾತಿ ಇಬ್ರು ಬುಲೆಟ್ ಅನ್ನ ರೈಡ್ ಮಾಡ್ತಾ ಇದ್ರು. ಈ ವೇಳೆ ಹಂಪನ್ನ ಹಾರಿಸಿದಂತಹ ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ಪ್ರಿಯಾ ಬೈಕ್ ಹಿಂದೆ ಕೂತಿದ್ದಾಗ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಸ್ವಾತಿ ಗಂಭೀರವಾಗಿ ಗಾಯಗೊಂಡು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಏನು ಈ ಹಂಪ್ ಇದೆ, ಈ ಹಂಪಿಗೆ ಈಗ ಹಾಕಿರುವಂತಹ ರಿಫ್ಲೆಕ್ಟರ್ ಏನಿದೆ ಅದು ಈ ಮುಂಚಿತವಾಗಿ ಇರಲಿಲ್ಲ. ಹೀಗಾಗಿ ಎಚ್ಚೆತ್ತ ಸಿಬ್ಬಂದಿಗಳು ಈ ಒಂದು ಇಂಡಸ್ಟ್ರಿಯಲ್ ಏರಿಯಾ ರಸ್ತೆಗೆ ಪೊಲೀಸ್ ಅವರ ಸೂಚನೆ ಮೇರೆಗೆ ರಿಫ್ಲೆಕ್ಟರ್ ಬಿಳಿ ಬಣ್ಣವನ್ನ ಬಳಿಯುವಂತ ಕೆಲಸವನ್ನ ರಾತ್ರೋರಾತ್ರಿ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲಾ ಹಂಪ್ಗಳೇನಿದೆ ರಸ್ತೆ ಸುರಕ್ಷಿತ ಕ್ರಮವಾಗಿ ಈ ರೀತಿ ಒಂದು ಹಂಪನ್ನ ಮಾಡಿದ್ರೆ ಬಹುಶಃ ಅವರು ಎಷ್ಟೇ ವೇಗದಲ್ಲಿ ಬಂದ್ರು ಕೂಡ ಎಚ್ಚೆತ್ತಿದ್ರು ಅನ್ನುವಂತ ಒಂದು ಅವರ ಜೀವ ಉಳಿತಾ ಇತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಸದ್ಯಕ್ಕೆ ಈ ರೀತಿ ಮುಂದೆ ರಸ್ತೆ ಸುರಕ್ಷಿತ ಕ್ರಮವಾಗಿ ಈ ರೀತಿ ರಿಫ್ಲೆಕ್ಟರ್ ಗಳನ್ನ ಎಲ್ಲ ಕಡೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಸಾರ್ವಜನಿಕ ಒಂದು ಬೇಡಿಕೆ ಇರುವಂತದ್ದು. ಕುಚ್ವಾಲ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಅವೈಜ್ಞಾನಿಕ ಹಂಪ್ಗೆ ವಿದ್ಯಾರ್ಥಿನಿ ಬಲಿಯಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡಗು ಅಲ್ಲಿ ಆಡಳಿತ ಎಚ್ಚೆತ್ತುಕೊಂಡಿದೆ. ವಿದ್ಯಾರ್ಥಿನಿ ಸಾವಿನ ಬಳಿಕ ಕಡಗು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅವೈಜ್ಞಾನಿಕ ಹಂಪ್ಗಳಿಗೆ ಕಡಗು ಬಣ್ಣ ಬಳಿತಾ ಇದ್ದಾರೆ ಅಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಭಾನುವಾರ ರೋಡ್ ಹಂಪ್ಸ್ಗೆ ಪ್ರಿಯಾ ಅನ್ನುವಂತಹ ಹುಡುಗಿ ಬಲಿಯಾಗಿದ್ರು. ಬುಲೆಟ್ನಲ್ಲಿ ಹೋಗುವಾಗ ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ರು. ಅವೈಜ್ಞಾನಿಕ ಹಂಪ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಸ್ವಾತಿ ಅನ್ನುವಂತಹ ಯುವತಿ ಬುಲೆಟ್ ರೈಡ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಉಂಟಾಗಿ ಹಿಂದನೆಯ ಸೀಟ್ನಲ್ಲಿ ಕೂತಿದ್ದಂತಹ ಪ್ರಿಯಾ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಸ್ವಾತಿ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬುಲೆಟ್ ರೈಡಿಂಗ್ ನಲ್ಲಿ ಹಂಪ್ ಹಾರಿಸಿ ಯುವತಿ ಪ್ರಿಯಾ ಮೃತಪಟ್ಟಿರ್ತಕ್ಕಂಥದ್ದು. ಯುವತಿಯನ್ನ ಬಲಿ ಪಡೆದ ನಂತರ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಭಾನುವಾರ ಹಾಸನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿದ್ದಂತಹ ಈ ಅಪಘಾತ. ಭಾನುವಾರ ಸ್ವಾತಿ ಅನ್ನುವಂತಹ ಯುವತಿ ಬೈಕ್ ರೈಡ್ ಮಾಡ್ತಾ ಇದ್ದಾಗ ಹಿಂಬದಿ ಸೀಟ್ನಲ್ಲಿ ಕೂತಿದ್ದಂತಹ ಪ್ರಿಯಾ ಸಾವನ್ನಪ್ಪಿದ್ರು. ಸ್ವಾತಿ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ವಲ್ಪ ಸ್ಪೀಡ್ನಲ್ಲೇ ಇದ್ರು ಅಂತ ಹೇಳಲಾಗ್ತಾ ಇದೆ. ಬರುವಾಗ ಹಂಪ್ಗಳು ಕಾಣಲಿಲ್ಲ. ಹಾಗಾಗಿ ಈಗ ಹಂಪ್ಗಳಿಗೆ ಬಿಳಿ ಬಣ್ಣ ಬಳಿದು ರಿಫ್ಲೆಕ್ಟರ್ ರೀತಿಯಲ್ಲಿ ಹಾಕಲಾಗಿದೆ. ಕೈಗಾರಿಕಾ ವಲಯ ಹಾಸನದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭಾನುವಾರ ಬೆಳಿಗ್ಗೆ ಬುಲೆಟ್ ಬೈಕ್ ಅನಾಹುತದಲ್ಲಿ ಇಬ್ಬರು ಯುವತಿಯರು ಬುಲೆಟ್ ರೈಡ್ ಮಾಡಬೇಕಾದ್ರೆ ಓರ್ವ ಯುವತಿ ಸಾವನ್ನಪ್ಪಿದ್ರು. ಬುಲೆಟ್ ಬೈಕಿನಲ್ಲಿ ಪ್ರಿಯಾ ಹಾಗೂ ಸ್ವಾತಿ ಇಬ್ರು ಬುಲೆಟ್ ಅನ್ನ ರೈಡ್ ಮಾಡ್ತಾ ಇದ್ರು. ಈ ವೇಳೆ ಹಂಪನ್ನ ಹಾರಿಸಿದಂತಹ ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ಪ್ರಿಯಾ ಬೈಕ್ ಹಿಂದೆ ಕೂತಿದ್ದಾಗ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಸ್ವಾತಿ ಗಂಭೀರವಾಗಿ ಗಾಯಗೊಂಡು
ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಏನು ಈ ಹಂಪ್ ಇದೆ, ಈ ಹಂಪಿಗೆ ಈಗ ಹಾಕಿರುವಂತಹ ರಿಫ್ಲೆಕ್ಟರ್ ಏನಿದೆ ಅದು ಈ ಮುಂಚಿತವಾಗಿ ಇರಲಿಲ್ಲ. ಹೀಗಾಗಿ ಎಚ್ಚೆತ್ತ ಸಿಬ್ಬಂದಿಗಳು ಈ ಒಂದು ಇಂಡಸ್ಟ್ರಿಯಲ್ ಏರಿಯಾ ರಸ್ತೆಗೆ ಪೊಲೀಸ್ ಅವರ ಸೂಚನೆ ಮೇರೆಗೆ ರಿಫ್ಲೆಕ್ಟರ್ ಬಿಳಿ ಬಣ್ಣವನ್ನ ಬಳಿಯುವಂತ ಕೆಲಸವನ್ನ ರಾತ್ರೋರಾತ್ರಿ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲಾ ಹಂಪ್ಗಳೇನಿದೆ ರಸ್ತೆ ಸುರಕ್ಷಿತ ಕ್ರಮವಾಗಿ ಈ ರೀತಿ ಒಂದು ಹಂಪನ್ನ ಮಾಡಿದ್ರೆ ಬಹುಶಃ ಅವರು ಎಷ್ಟೇ ವೇಗದಲ್ಲಿ ಬಂದ್ರು ಕೂಡ ಎಚ್ಚೆತ್ತಿದ್ರು ಅನ್ನುವಂತ ಒಂದು ಅವರ ಜೀವ ಉಳಿತಾ ಇತ್ತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಸದ್ಯಕ್ಕೆ ಈ ರೀತಿ ಮುಂದೆ ರಸ್ತೆ ಸುರಕ್ಷಿತ ಕ್ರಮವಾಗಿ ಈ ರೀತಿ ರಿಫ್ಲೆಕ್ಟರ್ ಗಳನ್ನ ಎಲ್ಲ ಕಡೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಸಾರ್ವಜನಿಕ ಒಂದು ಬೇಡಿಕೆ ಇರುವಂತದ್ದು. ಕುಜ್ವಾನ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಅವೈಜ್ಞಾನಿಕ ಹಂಪ್ಗೆ ವಿದ್ಯಾರ್ಥಿನಿ ಬಲಿಯಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡಗು ಅಲ್ಲಿ ಆಡಳಿತ ಎಚ್ಚೆತ್ತುಕೊಂಡಿದೆ. ವಿದ್ಯಾರ್ಥಿನಿ ಸಾವಿನ ಬಳಿಕ ಕಡಗು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅವೈಜ್ಞಾನಿಕ ಹಂಪ್ಗಳಿಗೆ ಕಡಗು ಬಣ್ಣ ಬಳಿತಾ ಇದ್ದಾರೆ ಅಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಭಾನುವಾರ ರೋಡ್ ಹಂಪ್ಸ್ಗೆ ಪ್ರಿಯಾ ಅನ್ನುವಂತಹ ಹುಡುಗಿ ಬಲಿಯಾಗಿದ್ರು. ಬುಲೆಟ್ನಲ್ಲಿ ಹೋಗುವಾಗ ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ರು. ಅವೈಜ್ಞಾನಿಕ ಹಂಪ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಸ್ವಾತಿ ಅನ್ನುವಂತಹ ಯುವತಿ ಬುಲೆಟ್ ರೈಡ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಉಂಟಾಗಿ ಹಿಂದನೆಯ ಸೀಟ್ನಲ್ಲಿ ಕೂತಿದ್ದಂತಹ ಪ್ರಿಯಾ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಸ್ವಾತಿ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬುಲೆಟ್ ರೈಡಿಂಗ್ ನಲ್ಲಿ ಹಂಪ್ ಹಾರಿಸಿ ಯುವತಿ ಪ್ರಿಯಾ ಮೃತಪಟ್ಟಿರ್ತಕ್ಕಂಥದ್ದು. ಯುವತಿಯನ್ನ ಬಲಿ ಪಡೆದ ನಂತರ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಭಾನುವಾರ ಹಾಸನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿದ್ದಂತಹ ಈ ಅಪಘಾತ. ಭಾನುವಾರ ಸ್ವಾತಿ ಅನ್ನುವಂತಹ ಯುವತಿ ಬೈಕ್ ರೈಡ್ ಮಾಡ್ತಾ ಇದ್ದಾಗ ಹಿಂಬದಿ ಸೀಟ್ನಲ್ಲಿ ಕೂತಿದ್ದಂತಹ ಪ್ರಿಯಾ ಸಾವನ್ನಪ್ಪಿದ್ರು. ಸ್ವಾತಿ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ವಲ್ಪ ಸ್ಪೀಡ್ನಲ್ಲೇ ಇದ್ರು ಅಂತ ಹೇಳಲಾಗ್ತಾ ಇದೆ. ಬರುವಾಗ ಹಂಪ್ಗಳು ಕಾಣಲಿಲ್ಲ. ಹಾಗಾಗಿ ಈಗ ಹಂಪ್ಗಳಿಗೆ ಬಿಳಿ ಬಣ್ಣ ಬಳಿದು ರಿಫ್ಲೆಕ್ಟರ್ ರೀತಿಯಲ್ಲಿ ಹಾಕಲಾಗಿದೆ. ಕೈಗಾರಿಕಾ ವಲಯ ಹಾಸನದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭಾನುವಾರ ಬೆಳಿಗ್ಗೆ ಬುಲೆಟ್ ಬೈಕ್ ಅನಾಹುತದಲ್ಲಿ ಇಬ್ಬರು ಯುವತಿಯರು ಬುಲೆಟ್ ರೈಡ್ ಮಾಡಬೇಕಾದ್ರೆ ಓರ್ವ ಯುವತಿ ಸಾವನ್ನಪ್ಪಿದ್ರು. ಬುಲೆಟ್ ಬೈಕಿನಲ್ಲಿ ಪ್ರಿಯಾ ಹಾಗೂ ಸ್ವಾತಿ ಇಬ್ರು ಬುಲೆಟ್ ಅನ್ನ ರೈಡ್ ಮಾಡ್ತಾ ಇದ್ರು. ಈ ವೇಳೆ ಹಂಪನ್ನ ಹಾರಿಸಿದಂತಹ ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ಪ್ರಿಯಾ ಬೈಕ್ ಹಿಂದೆ ಕೂತಿದ್ದಾಗ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಸ್ವಾತಿ ಗಂಭೀರವಾಗಿ ಗಾಯಗೊಂಡು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಏನು ಈ ಹಂಪ್ ಇದೆ, ಈ ಹಂಪಿಗೆ ಈಗ ಹಾಕಿರುವಂತಹ ರಿಫ್ಲೆಕ್ಟರ್ ಏನಿದೆ ಅದು ಈ ಮುಂಚಿತವಾಗಿ ಇರಲಿಲ್ಲ. ಹೀಗಾಗಿ ಎಚ್ಚೆತ್ತ ಸಿಬ್ಬಂದಿಗಳು ಈ ಒಂದು ಇಂಡಸ್ಟ್ರಿಯಲ್ ಏರಿಯಾ ರಸ್ತೆಗೆ ಪೊಲೀಸ್ ಅವರ ಸೂಚನೆ ಮೇರೆಗೆ ರಿಫ್ಲೆಕ್ಟರ್ ಬಿಳಿ ಬಣ್ಣವನ್ನ ಬಳಿಯುವಂತ ಕೆಲಸವನ್ನ ರಾತ್ರೋರಾತ್ರಿ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲಾ ಹಂಪ್ಗಳೇನಿದೆ ರಸ್ತೆ ಸುರಕ್ಷಿತ ಕ್ರಮವಾಗಿ ಈ ರೀತಿ ಒಂದು ಹಂಪನ್ನ ಮಾಡಿದ್ರೆ ಬಹುಶಃ ಅವರು ಎಷ್ಟೇ ವೇಗದಲ್ಲಿ ಬಂದ್ರು ಕೂಡ ಎಚ್ಚೆತ್ತಿದ್ರು ಅನ್ನುವಂತ ಒಂದು ಅವರ ಜೀವ ಉಳಿತಾ ಇತ್ತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು. ಸದ್ಯಕ್ಕೆ ಈ ರೀತಿ ಮುಂದೆ ರಸ್ತೆ ಸುರಕ್ಷಿತ ಕ್ರಮವಾಗಿ ಈ ರೀತಿ ರಿಫ್ಲೆಕ್ಟರ್ ಗಳನ್ನ ಎಲ್ಲ ಕಡೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಸಾರ್ವಜನಿಕ ಒಂದು ಬೇಡಿಕೆ ಇರುವಂತದ್ದು. ಕುಜ್ವಾನ್, ರಿಪಬ್ಲಿಕ್ ಕನ್ನಡ, ಹಾಸನ.